ಕಾಲಿಗೆ ಬೀಳೋದಕ್ಕೆ ಹೋದ ಚಲುವರಾಯಸ್ವಾಮಿ ಮತ್ತು ಅವರ ಪತ್ನಿಗೆ ಹೊರಡುವಂತೆ ಹೇಳಿದರು. ಜೆಡಿಎಸ್ ವಿರುದ್ಧ ಬಹಿರಂಗವಾಗಿ ಸಮರ ಸಾರಿದ್ದ ಚಲುವರಾಯಸ್ವಾಮಿಯನ್ನ ಇತ್ತೀಚೆಗೆ ಪಕ್ಷದಿಂದ ಅಮಾನತುಗೊಳಿಸಲಾಗಿತ್ತು. ಇನ್ನು ಈ ಕುರಿತು ಪ್ರತಿಕ್ರಿಯಿಸುವುದಕ್ಕೆ ಚಲುವರಾಯಸ್ವಾಮಿ, ನಾನು ತಪ್ಪು ಮಾಡಿಲ್ಲ, ಕ್ಷಮೆಯೂ ಕೇಳಲ್ಲ ಅಂತ ಸ್ಪಷ್ಟಪಡಿಸಿದರು. ಶ್ರೀರಂಗಪಟ್ಟಣದ ಕಳಶ ಮರುಸ್ಥಾಪನೆಗೆ ಆಗಮಿಸಿದ್ದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಸಂಗ ನಡೆದಿರುವಂತಹದ್ದು. ದೇವೇಗೌಡರು ಕಾರ್ನಿಂದ ಹೊರಬರ್ತಾ ಇದ್ದಂತೆ ಚಲುವರಾಯಸ್ವಾಮಿ ಮತ್ತು ಅವರ ಪತ್ನಿ ದೇವೇಗೌಡರ ಕಾಲಿಗೆ ಬೀಳೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಹೊರಡುವಂತೆ ಆಜ್ಞೆ ಮಾಡಿ ದೇವೇಗೌಡರು ಅಲ್ಲಿಂದ ಸರಿದು ಈ ಕಡೆ ಬಂದಿರೋದನ್ನ ನಾವು ಈ ಒಂದು ಚಿತ್ರದಲ್ಲಿ ನಾವು ಗಮನಿಸಬಹುದಾಗಿದೆ. ಜೊತೆಗೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಕ್ಷಮೆಯನ್ನ ಕೇಳೋದಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಕಾರ್ ಡ್ರೈವರ್ನಿಂದಲೇ ಕಿಡ್ನಾಪ್ ಆಗಿ ಚಿತ್ರಹಿಂಸೆ ಅನುಭವಿಸಿದ್ದ ಚಿತ್ರನಟಿ ಜಾಕಿ ಭಾವನಾ ಶಾಕ್ನಿಂದ ಹೊರಬಂದಿದ್ದಾರೆ. ಮತ್ತೆ ಶೂಟಿಂಗ್ಗೂ ಹಾಜರಾಗಿದ್ದಾರೆ. ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಂನಲ್ಲಿ ತಾನು ಮತ್ತೆ ಎದ್ದು ನಿಲ್ತೇನೆ, ಧೈರ್ಯವಾಗಿ ಎಲ್ಲವನ್ನೂ ಎದುರಿಸ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಇನ್ನು ಇನ್ಸ್ಟಾಗ್ರಾಂನಲ್ಲಿ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ನಾನು ಮತ್ತೆ ಎದ್ದು ನಿಲ್ತೇನೆ. ಜೀವನ ಕೆಲವು ಸಮಯ ನನ್ನನ್ನ ನೆಲಕ್ಕೆ ಉರುಳಿಸಿತ್ತು. ಯಾವುದನ್ನ ನಾನು ನೋಡೋದಕ್ಕೆ ಇಷ್ಟಪಟ್ಟಿರಲಿಲ್ವೋ ಅದನ್ನ ನನಗೆ ತೋರಿಸಿತು. ದುಃಖ ಮತ್ತು ಸೋಲಿನ ಅನುಭವ ಆಗಿದೆ. ಆದರೆ ನಾನು ಎದ್ದು ನಿಲ್ಲೋದಂತೂ ಖಂಡಿತ. ನನಗಾಗಿ ಪ್ರೀತಿ ತೋರಿದ, ಪ್ರಾರ್ಥಿಸಿದ ಎಲ್ಲರಿಗೂ ಧನ್ಯವಾದಗಳು. ನೀರು ಕಣ್ಣೀರು ಅಭಿಯಾನದಲ್ಲಿ ಸುವರ್ಣ ನ್ಯೂಸ್ ಮಲೆನಾಡಿಗೆ ಕಾಲಿಟ್ರೆ ಅಲ್ಲಿ ನೀರಿನ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹತ್ತಿಬಿಟ್ಟಿದೆ. ಜನ ನೀರಿಗಾಗಿ ಅಷ್ಟೇ ಅಲ್ಲ, ಅದಕ್ಕಾಗಿ ನಡೆದ ಹೊಡೆದಾಟಕ್ಕೆ ಕಾನೂನನ್ನು ಎದುರಿಸಬೇಕಾಗಿದೆ. ಪೊಲೀಸರಿಗೂ ಎಲ್ಲಿಂದೆಲ್ಲಿಯ ಸಂಬಂಧ. ಆದರೆ ಶಿವಮೊಗ್ಗದ ಬೆನವಳ್ಳಿ ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ, ಕೇವಲ ನೀರಿಗಾಗಿ. MLA ಆಗಿರೋರು ಬಂದು ಒಂದ್ಸಲ ನಮ್ಮ ಊರಿನ ಪರಿಸ್ಥಿತಿ ನೋಡ್ಬೇಕು, ನೋಡಿ ಎಲ್ಲ ವಿಚಾರಿಸಿ ಯಾವ ರೀತಿ ಇದೆ ಈ ಊರಿನ ಪರಿಸ್ಥಿತಿ, ಎಲ್ಲರಿಗೂ ಯಾವ ತರ ನೀರಿನ ಸೌಕರ್ಯ ಬೇಕು. ನಾವೇನೋ ಮನುಷ್ಯರು ಎಲ್ಲಿಂದ ನಾವು ಕೊಡ ತಂದು ಕುಡಿತೀವಿ, ಆದ್ರೆ ದನಕರ ಎಲ್ಲೋದ್ರೂ ಒಂದನೇ ನೀರಿಲ್ಲ. ಮನೆಗೆ ಬಂದ್ರೆ ದನಕರಿಗೆ ನೀರೇ ಇಲ್ಲ. ಈ ಗ್ರಾಮ ಶಿವಮೊಗ್ಗ ನಗರದಿಂದ ಕೇವಲ 20 ಕಿಲೋಮೀಟರ್ನ ದೂರದಲ್ಲಿದೆ. ಊರಿನ ಜನಸಂಖ್ಯೆ 1500 ದಾಟಿಲ್ಲ. 300 ಮನೆಗಳಿರಬೇಕು ಅಷ್ಟೇ. ಆದರೆ ಈ ಊರಿಗೆ ಗ್ರಾಮ ಪಂಚಾಯಿತಿಯವರು ನೀರು ಬಿಡುವುದೇ ವಾರಕ್ಕೆ ಒಮ್ಮೆ. ದುರಂತವೇನು ಗೊತ್ತಾ? ಈ ಊರಿನ ಸುತ್ತ ಒಂದಲ್ಲ ಎರಡಲ್ಲ 5 ಕೆರೆಗಳಿವೆ. ಆದರೆ ಊರಿನ 2 ಬೋರ್ವೆಲ್ಗಳಲ್ಲಿ ಒಂದರಲ್ಲಿ ನೀರಿಲ್ಲ, ಇನ್ನೊಂದು ಪಂಪು ಹೊಡೆದು ಸುಸ್ತಾಗುವ ಹೊತ್ತಿಗೆ ಹನಿ ಹನಿಯಾಗಿ ಇಳಿಯುತ್ತೆ. ಇರುವ ಒಂದು ಬಾವಿಯು ಒಣಗಿ ಹೋಗಿದೆ. ಎರಡೇ ಬೋರ್ ಇರೋದು. ಒಂದ್ ಬೋರಿಗೆ ಇಡೀ ಊರೇ ಕುಡಿಯಕ್ ಅದು ಒಂದ್ ಬೋರು, ಇನ್ನೊಂದ್ ಬೋರ್ ಐತೆ. ಆ ಬೋರ್ನ ನೀರ್ ಬರ್ತಾ ಇಲ್ಲ, ಗಂಟ್ ಕಟ್ಲೆ ಹೊಡೆದ್ರು ನೀರ್ ಬರ್ತಾ ಇಲ್ಲ. ವಾರಕ್ಕೊಂದ್ ಟೈಮ್ ಸ್ನಾನ ಮಾಡ್ಬೇಕು. ನೀರಿನ ಸಮಸ್ಯೆ ಬಹಳ ಆಗೈತೆ ತುಂಬಾ. ಜನ ನೀರನ್ನ ತೋಟಗಳಿಂದ ಎತ್ತಿನ ಗಾಡಿಗಳಲ್ಲಿ, ಬ್ಯಾರೆಲ್ಗಳಲ್ಲಿ ತುಂಬಿಕೊಂಡು ತರುತ್ತಿದ್ದಾರೆ. ನೀರ್ ಬಿಡ್ತಾರೆ ಅಷ್ಟೇ. ಬೆಳಗ್ಗೆ 12 ಗಂಟೆಗೆ ಕರೆಂಟ್ ಬಂದಾಗ ನೀರ್ ಬಿಟ್ರೆ 6 ಗಂಟೆವರೆಗೂ ನೀರಿಗಾಗಿ ನಿಂತ್ಕೋಬೇಕು. ನೀರ್ ಏನು 2 ಕೊಡ ಸಿಗುತ್ತೆ. ಒಂದೊಂದ್ ನಲ್ಲಿ ಇಲ್ಲಿ 10-15 ಮನೆ ನೀರ್ ಹಿಡಿಬೇಕು. ಒಂದ್ ನಲ್ಲಿ ಒಂದ್ ದಿನಕ್ಕೆ 4 ಕೊಡ ಸಿಗ್ಬೋದಷ್ಟೇ. ಮನೆಗಳ ಹೆಸರು ಬರೆದಿರುವ ಬಿಂದಿಗೆಗಳ ಸಾಲು ನೋಡಿದ್ರೆ ಕರಳು ಚುರುಕನ್ನುತ್ತೆ.
ಪದ್ಧತಿ ಪ್ರಕಾರ ಓಡಾಡ್ತೀವಿ. ಅವ್ರು ಊರಿಗೆ ಹೋಗಿರ್ತಾರೆ, ಅವ್ರು ಬಂದು ನಾವು ನೀರೇ ಹಿಡ್ದಿಲ್ಲ, ನಿನ್ನೆ 8 ದಿವಸ ನೀರೇ ಹಿಡ್ದಿಲ್ಲ ಅಂತೇಳಿ ಅವ್ರು ಜಗಳ ಮಾಡ್ತೀವಿ. ಜಗಳ ಮಾಡಿ ಆಗ್ಲೇ ಬಹಳ ದಿನಗಳಲ್ಲೇ ಜಗಳ ಆಗೈತೆ. ಸ್ಟೇಷನ್ ತನಕನೂ ಹೋಗ್ಬಿಟ್ಟತಿ ಜಗಳ ಆಗಿ ನೀರಿನ ಕಡೆಯಿಂದಾನೆ. ದುರಂತ ನೋಡಿ, ಕರ್ನಾಟಕದ ಮಳೆಯ ತೊಟ್ಟಿಲು ಎಂದೇ ಇದಕ್ಕೆ ಮಲೆನಾಡು ಎನ್ನುತ್ತೇವೆ. ಆ ಮಲೆನಾಡಿನಲ್ಲಿಯೇ ಮಳೆ ಇಲ್ಲ, ನೀರಿಲ್ಲ, ತಂಪಿಲ್ಲ, ಎಲ್ಲೆಲ್ಲೂ ಹಾಹಾಕಾರ. ಶಿವಮೊಗ್ಗದಿಂದ ಕ್ಯಾಮರಾಮನ್ ಅತೀಕ್ ಜೊತೆ ರಾಜೇಶ್ ಕಾಮತ್, ಸುವರ್ಣ ನ್ಯೂಸ್. ಹಲೋ ಮಿನಿಸ್ಟರ್, ಇದು ಸುವರ್ಣ ನ್ಯೂಸ್ ಆರಂಭಿಸಿರುವ ವಿಭಿನ್ನ ಪ್ರಯತ್ನ. ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವ ಈ ಕಾರ್ಯಕ್ರಮದಲ್ಲಿ ಮೊದಲ ಯಶಸ್ಸು ಸಿಕ್ಕಿದೆ. ಸಚಿವರ ಡೆಡ್ಲೈನ್ಗೂ ಮುನ್ನವೇ ಅಧಿಕಾರಿಗಳು ಸಮಸ್ಯೆಗೆ ಪರಿಹಾರ ಕಲ್ಪಿಸಿದ್ದು, ಇದು ಪರಿಹಾರದ ಪತ್ರಿಕೋದ್ಯಮಕ್ಕೆ ಸಿಕ್ಕ ಮೊದಲ ಗೆಲುವು. ನೀರಿಲ್ಲದೆ ಪರದಾಡ್ತಿದ್ದವರಿಗೆ ಟ್ಯಾಂಕರ್ನಲ್ಲಿ ನೀರು ಪೂರೈಕೆ. ಇಡೀ ಗ್ರಾಮಕ್ಕೆ ಖುಷಿಯೋ ಖುಷಿ. ಇದು ಸುವರ್ಣ ನ್ಯೂಸ್ ಹಲೋ ಮಿನಿಸ್ಟರ್ ಕಾರ್ಯಕ್ರಮದ ಇಂಪ್ಯಾಕ್ಟ್. ಹಲೋ ಮಿನಿಸ್ಟರ್ ಸಚಿವರು ಮತ್ತು ಜನರನ್ನ ಮುಖಾಮುಖಿಯಾಗಿಸಿ ಸ್ಥಳದಲ್ಲಿಯೇ ಸಮಸ್ಯೆಗೆ ಪರಿಹಾರ ಹುಡುಕುವ ಸುವರ್ಣ ನ್ಯೂಸ್ನ ವಿಭಿನ್ನ ಪ್ರಯತ್ನ. ಮೊದಲ ಕಾರ್ಯಕ್ರಮಕ್ಕೆ ಅತಿಥಿಯಾಗಿದ್ದವರು ಸಚಿವ ಎಚ್.ಕೆ. ಪಾಟೀಲ್. ಹಲೋ ಮಿನಿಸ್ಟರ್ ಕಾರ್ಯಕ್ರಮದ ಮೊದಲ ಇಂಪ್ಯಾಕ್ಟ್ ಇದು. ಟ್ಯಾಂಕರ್ ಮುಖಾಂತರ ನೀರು ಪೂರೈಕೆ ಮಾಡ್ತೀವಿ. ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಗುಳೇದಗುಡ್ಡ ತಾಂಡಾ ಜನರು ಕುಡಿಯುವ ನೀರಿನ ವಿಚಾರ ಚರ್ಚೆಗೆ ಬಂದಿತ್ತು. ಗ್ರಾಮದ ರಾಜು ದೂರವಾಣಿಯ ಮೂಲಕ ಸಮಸ್ಯೆ ಬಿಚ್ಚಿಟ್ಟಾಗ ಸಮಸ್ಯೆಯ ಪರಿಹಾರಕ್ಕೆ ಸಚಿವರು ಡೆಡ್ಲೈನ್ ಕೊಟ್ಟಿದ್ರು. ನೀರ್ ಕುಡಿಬೇಕಂತಂದ್ರ ಅಲ್ಲಿ ಹೊಲಕ್ ಹೋಗ್ಬೇಕು, ಇಲ್ಲ ಅಂದ್ರೆ 3 ಕಿಲೋಮೀಟರ್ ದೂರ ಹೋಗಿ ನಾವು ನೀರ್ ಕುಡಿಯುವಂತ ಪರಿಸ್ಥಿತಿ ನಮ್ಮ ಊರಾಗೈತಿ. ಯಾಕಂದ್ರ ನಾವು ಗುಳೇದಗುಡ್ಡ ನಗರನ ಹೊಂದಿಕೊಂಡಂತಹ ಒಂದು ತಾಂಡದಲ್ಲಿ ವಾಸ ಮಾಡೋರು. ಸರ್ ನಿಮಗೆ ಬರ್ಬೋದು ಇಷ್ಟೇ ಸರ್, ನಮಗ್ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಡಿ. ಬರ್ತಿದ್ರ ಆ ಕುಡಿಯೋ ನೀರಿನ ಸಮಸ್ಯೆಯನ್ನ ಹೆಂಗ್ ಬಗೆಹರಿಸ್ತೀರಿ? ಈಗ ಏನಿಲ್ಲ ಸರ್, 24x7 ಲೈನ್ ಕೊಡ್ತೀವಿ ಸರ್ ಅವ್ರಿಗೆ. ನಾವು ಯಾವಾಗ? ಈಗ ಶಾರ್ಟ್ಲಿ ಒಂದ್ ವೀಕ್ ಕೊಡ್ತೀವಿ ಸರ್ ಅವ್ರಿಗೆ. ವರದಪ್ಪ, ನಾನು ಸಾರ್ವಜನಿಕರಿಗೆ ಹೇಳ 10 ದಿವಸದಾಗ 24/7 ಕೊಡ್ತಾರ ತಾಂಡಕ ಅಂತೇಳಿ. ಓಕೆ ಸರ್, ಓಕೆ ಸರ್, ಓಕೆ. ಅಧಿಕಾರಿಗೆ ಸಚಿವರು 1 ವಾರದ ಡೆಡ್ಲೈನ್ ಕೊಟ್ಟಿದ್ರು. ಆದ್ರೆ 2ನೇ ದಿವಸದಲ್ಲಿ ಅಧಿಕಾರಿಗಳು ಗುಳೇದಗುಡ್ಡ ತಾಂಡಾಕ್ಕೆ ಭೇಟಿ ಕೊಟ್ಟರು. ಟ್ಯಾಂಕರ್ ಮೂಲಕ ನೀರನ್ನ ಪೂರೈಸಿದ್ರು. ಸುವರ್ಣ ನ್ಯೂಸ್ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರು ಮಿನಿಸ್ಟರ್ ಇವರು ಈ ಗುಳೇದಗುಂಡ ತಾಂಡಾದ ನೀರಿನ ಸಮಸ್ಯೆಯ ಬಗ್ಗೆ ನಮ್ಮ ಸಮಸ್ಯೆಯ ಬಗ್ಗೆ ನಮ್ಮ ಗಮನಕ್ಕೆ ತಂದಾಗ ಟ್ಯಾಂಕರ್ ಮುಖಾಂತರ ನೀರು ಪೂರೈಕೆ ಮಾಡ್ತೀವಿ ಅಂತ ಅವರಿಗೆ ಮಾತು ಕೊಟ್ಟಿದ್ದೆವು. ಮತ್ತು 1 ವಾರದೊಳಗಾಗಿ 24x7 ಕಲೆಕ್ಷನ್ ಅನ್ನ ನಾವು ಕೊಟ್ಟು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೇವೆ. ಇಷ್ಟು ದಿನ ನೀರಿಗಾಗಿ ಪರದಾಡ್ತಿದ್ದ ತಾಂಡಾದ ಜನ ಇದೀಗ ಸುವರ್ಣ ನ್ಯೂಸ್ ವರದಿಯಿಂದ ನೀರು ಸಿಕ್ಕುತ್ತಲೇ ಖುಷಿಯಾಗಿದ್ದಾರೆ. ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸುವರ್ಣ ಚಾನಲ್ನವ್ರು ಬಂದ ತಕ್ಷಣ ನೀರಿನ ವ್ಯವಸ್ಥೆ ಮತ್ತು ಪೈಪ್ಲೈನ್ ವ್ಯವಸ್ಥೆಗಳನ್ನೆಲ್ಲ ಮಾಡಾಕತ್ತಾರ. ಶಾಶ್ವತ ಪರಿಹಾರನೂ ಮಾಡ್ತೀನಂತ ಹೇಳ್ಯಾರ. ಇದ ಒಂದು ವಾರದಾಗ ಮಾಡ್ತಾನಂತ ಹೇಳ್ಯಾರ. ಇವತ್ತು ನೀರುನು ಕೊಟ್ಟಾರ. ಈ ಎಲ್ಲ ಕೆಲಸ ಸುವರ್ಣ ಚಾನಲ್ನವ್ರಲ್ಲಿದ್ದ ಅನುಕೂಲ ಆಗೈತಿ. ಹಂಗಾಗಿ ಸುವರ್ಣ ಚಾನಲ್ನವರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇದು ಹಲೋ ಮಿನಿಸ್ಟರ್ ಕಾರ್ಯಕ್ರಮದ ಮೊದಲ ಇಂಪ್ಯಾಕ್ಟ್. ನಮ್ಮ ಕಾರ್ಯಕ್ರಮದ ಮೂಲ ಉದ್ದೇಶವೂ ಇದೆ. ಜನರ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ನಾವು ಬಿಡೋದಿಲ್ಲ. ನೆನಪಿರ್ಲಿ, ಹಲೋ ಮಿನಿಸ್ಟರ್ ಇದು ಪರಿಹಾರದ ಪತ್ರಿಕೋದ್ಯಮ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸೈಯದ್ ಇನಾಮ್ದಾರ್ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್. ಇವೆಷ್ಟು ಈ ಹೊತ್ತಿನ ಸುದ್ದಿ. ಈಗ ಒಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಗೋದ್ರೆಜ್ ಯಮೀಸ್ ಹೆಲ್ದಿ ಸ್ನಾಕ್ಸ್ ಫಟಾಫಟ್ ತಯಾರಾಗುತ್ತೆ, ಟೇಸ್ಟಿ ಆಗಿರುತ್ತೆ. ಮ್ಯಾಜಿಕ್ ಮಮ್ಮಿಯದ್ದು, ಮೋಜು ಮಕ್ಕಳದ್ದು.
ಲಲಿತಾ ಜ್ಯುವೆಲರಿಗೆ ಬನ್ನಿ, ನಿಮಗೆ ಇಷ್ಟವಾದ ಆಭರಣವನ್ನ ಸೆಲೆಕ್ಟ್ ಮಾಡಿ. ಅದು ಯಾವ ಆಭರಣ ಆಗಿದ್ರು ನಿಮ್ಗೊಂದು ಎಸ್ಟಿಮೇಟ್ ಸ್ಲಿಪ್ ಕೊಡ್ತೀವಿ. ಇದನ್ನ ಇಟ್ಕೊಂಡು 4-5 ಶೋರೂಮ್ಗಳಲ್ಲಿ ಕಂಪೇರ್ ಮಾಡಿ ನೋಡಿ. ಲಲಿತಾ ಜ್ಯುವೆಲರಿಯಲ್ಲೋ ಬೇರೆ ಯಾವ ಅಂಗಡಿಯಲ್ಲಿ ಬೆಲೆ ಕಡಿಮೆಯಾಗಿದೆಯೋ ಅಲ್ಲೇ ತಗೊಳ್ಳಿ. ನಾನು ಹೇಳಿದ್ದನ್ನ ಸ್ವಲ್ಪ ಥಿಂಕ್ ಮಾಡಿ. ಖಯಾದು ರೊಚ್ಚಿಗೆದ್ದು ಬಿಟ್ಟಿದ್ರಿ. ಖಯಾದು ತಡೆಯಬೇಡ ನಿನ್ನ ದಮ್ಮಯ್ಯ. ಈಟಿಗೆ ಬಂದ್ರ ಕೋಳಿ ತರ ಆಗಿತ್ತು ನಿಮ್ ಲೈಫ್. J. Hampstead, a different league. In the game going right, you gotta fight to survive. Realest in the game, attitude is oversized. Ain't no forgiving if you miss my well game. I've been kicking in the streets, straight for the north, skipping on. Damn, I'm still on my own now. Feel it. Hey, ಏನ್ ಮಾಡ್ಬಿಟ್ಟೆ? ಪೆಪ್ಸಿ ಇತ್ತು ಕಣ, ಕುಡಿದು ಬಿಟ್ಟೆ. ಸಾಕಷ್ಟು ವನಸೆಗಳಿಂದ ತಯಾರಾದಂತಹ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ರಾಸಾಯನಿಕ ಪದಾರ್ಥಗಳನ್ನ ಇದರಲ್ಲಿ ಸೇರಿಸಿಲ್ಲ. ಹೌದು, ರಾಣಿ ಶಕುಂತಲಾ ಹರ್ಬಲ್ ಹೇರ್ ಟೋನ್ ಹಲವಾರು ಕೂದಲ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರ. ರಾಣಿ ಶಕುಂತಲಾ ಹರ್ಬಲ್ ಹೇರ್ ಟೋನ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ ISO 9001 ಪ್ರಮಾಣ ಪತ್ರ ಹೊಂದಿರುವ 100% ನಂಬಿಕೆಯಾದ ಸಂಸ್ಥೆ. Attica Gold Company. ಈಗೇನಾಗುತ್ತೆ? ಆಕೆ ಸಿಟ್ಟಾಗಿ ಹೋಗ್ತಾಳೆ, ಪಕ್ಕದವ ಸಿಕ್ತಾನೆ, ನೀ ಆಕೆ ಕೊಟ್ಟಿಲ್ಲ ಮಾವು, ಅವನ ಹೆಗ್ಲಾಯ್ತು ಆಕೆಗೆ ನೆರವು. ಅಯ್ಯೋ ದೇವ್ರೆ, ಮಾವಿನ ಲೋಭದಿಂದ ಪ್ರೇಮ ಬಿಟ್ಟು ಬಿಡ್ಲಾ? ಮಾವಿನ ಲೋಭ ಬಿಡು, ಮಾಸ ತಗೋ. ಆಯ್ದ ಮಾವಿನ ಹಣ್ಣುಗಳು ಮತ್ತು ರಸವತ್ತಾದ ಅಲ್ಫಾನ್ಸೋದ ಮಜಾ ಪಡೆಯೋಣ ಮಾಸದಿಂದ. ಇದನ್ನಂತೂ ಖಂಡಿತ ಶೇರ್ ಮಾಡೋಲ್ಲ. ಲೋಭ ಮಾವಿನದ್ದೇ, ಮಾಸ ಇದ್ದೇ ಇದೆ. ಇವಳೇ ಸೌಂದರ್ಯ ಮತ್ತು ಇವಳ ಈಕೆ ತಂಗಿ ಐಶ್ವರ್ಯ. ಇಬ್ಬರು ಅದ್ಭುತ ಸುಂದರಿಯರು. ಸೌಂದರ್ಯ ತನ್ನ ಪರಂಪರೆಯನ್ನ ಪಾಲಿಸಿಕೊಂಡು ಬರುವವಳು, ಅದರ ಐಶ್ವರ್ಯ ಬಿಂದಾಸ್ ವಾನೆಬಿ ಟೈಪ್ ಗರ್ಲ್. ಕಾಲ ಕಳೆದಂತೆಲ್ಲ ಸೌಂದರ್ಯಳ ಮುಖ ಮಿಂಚುತ್ತಿತ್ತು, ಐಶ್ವರ್ಯಳ ಮುಖದಲ್ಲಿ ಡಲ್ನೆಸ್ ತುಂಬಿತ್ತು. ಸೌಂದರ್ಯಳ ಹೊಗಳಿಕೆ ಹೆಚ್ಚಿತು, ಐಶ್ವರ್ಯಳ ಮೇಕಪ್ ಹೆಚ್ಚಿತು. ಈಗ ಬಿಂದಾಸ್ ಯುವತಿ ಚಿಂತೆಯನ್ನ ತುಂಬಿಕೊಂಡಿದ್ದಾಳೆ, ಏಕೆಂದರೆ ಅವಳು ಕೆಮಿಕಲ್ಸ್ ನಿಂದ ತಯಾರಾಗಿರುವ ಬ್ಯೂಟಿ ಪ್ರಾಡಕ್ಟ್ ಗಳನ್ನ ಉಪಯೋಗಿಸುತ್ತಿದ್ಲು. ಪತಂಜಲಿ ಸೌಂದರ್ಯ ತ್ವಚೆಯ ನೈಸರ್ಗಿಕ ಸೌಂದರ್ಯಕ್ಕಾಗಿ ಪತಂಜಲಿ ಸೌಂದರ್ಯವೇ ಎಲ್ಲಕ್ಕಿಂತ ಅತ್ಯುತ್ತಮ. ಪತಂಜಲಿ ನಿಮಗಾಗಿ ತಂದಿದೆ ಸೌಂದರ್ಯ ಫೇಸ್ ವಾಶ್, ಆಂಟಿ ಏಜಿಂಗ್ ಕ್ರೀಮ್, ಸ್ವರ್ಣಕಾಂತಿ ಕ್ರೀಮ್, ಬಾಡಿ ಲೋಷನ್ ಮತ್ತು ಸೋಪ್ಸ್. ಪತಂಜಲಿ ಸೌಂದರ್ಯ ನಿಮ್ಮದಾಗಿಸಿ ಸುಂದರ ತ್ವಚೆಯನ್ನು ಪಡೆಯಿರಿ. ನೋಟ್ ಬ್ಯಾನ್ ಬಳಿಕ ಸೈಟ್ ಮನೆ ಕೊಳ್ಳಲು ಇದು ಸಕಾಲವೇ? ಗೃಹ ಸಾಲ ಬಡ್ಡಿ ದರ ಎಷ್ಟಿದೆ? ಆಸ್ತಿ ದಾಖಲೆ ಪರಿಶೀಲನೆ ಹೇಗೆ? ಸ್ವಂತ ಮನೆ ಕನಸು ನನಸಾಗಲು ಸುವರ್ಣ ನ್ಯೂಸ್ ಕಲ್ಪಿಸಿದೆ ವೇದಿಕೆ. ನಿಮ್ಮ ಸಂದೇಹ ಪ್ರಶ್ನೆಗಳಿಗೆ ತಜ್ಞರು ಉದ್ಯಮಿಗಳಿಂದ ಉತ್ತರ. ಆಸ್ಥಾ ಪ್ರಾಪರ್ಟೀಸ್ ಸಹಯೋಗದಲ್ಲಿ ನಮ್ಮ ಮನೆ ಪ್ರಾಪರ್ಟಿ ಎಕ್ಸ್ಪೋ ಪ್ರತಿದಿನ ಸಂಜೆ 5 ಗಂಟೆಗೆ. ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಪುತ್ರನ್. ಇವತ್ತಿನ ಡಿಯರ್ ಡಾಕ್ಟರ್ ಸಂಚಿಕೆಯಲ್ಲಿ ಪರ್ಮನೆಂಟ್ ಆಗಿ ವೆಯ್ಟ್ ಲಾಸ್ ನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಕಾಮಿಯಾಸ್ ಹೆಲ್ತ್ ಕೇರ್ ನಿಂದ ಒಬೆಸಿಟಿ ಕನ್ಸಲ್ಟೆಂಟ್ ಆದಂತಹ ವರಲಕ್ಷ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ಓಕೆ, ಮೊದಲಿಗೆ ನಾವು ಪರ್ಮನೆಂಟ್ ವೆಯ್ಟ್ ಲಾಸ್ಗೆ ಹೋಗೋದಕ್ಕಿಂತ ಮೊದಲು ವಜ್ಜಿಗೆ ವೆಯ್ಟ್ ಹೇಗೆ ಗೈನ್ ಆಗುತ್ತೆ, ಇದಕ್ಕೆ ಏನು ಕಾರಣ? ಓಕೆ, ಸೊ ಈಗ ಅಂತ ತಗೊಂಡ್ರೆ ಸೊ ಸಾಕಷ್ಟು ಈ ತೊಂದರೆ ತುಂಬಾ ಕಾಣುತ್ತೆ ನಮ್ಗೆ. ಸೊ ಈಗಿನ ಒಂದು ಜನರೇಷನ್ ಅಲ್ಲಿ ಬಿಕಾಸ್ ಮೇನ್ ರೀಸನ್ ಬಂದು ಅವರ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಬಿಕಾಸ್ ಯಾವಾಗ್ಲೂ ಅವರು ಕೂತಿದ್ದ ಜಾಗದಲ್ಲೇ ಕೆಲಸ ಮಾಡೋದು, ಹಾಗೇನೆ ಫುಡ್ ಇಂಟೇಕ್ ಸರಿಯಾಗಿರೋದಿಲ್ಲ, ಸೊ ಟೈಮ್ ಟು ಟೈಮ್ ಫುಡ್ ಅನ್ನ ತಗೊಳ್ಳೋದಿಲ್ಲ. ಹಾಗೇನೆ ಮೇನ್ ರೀಸನ್ ಅಂದ್ರೆ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕಾಮನ್ ಆಗಿ ಲೇಡೀಸ್ ದಿಢೀರ್ ಅಂತ ವೆಯ್ಟ್ ಗೇನ್ ಆಗ್ಬಿಡ್ತಾರೆ ಬಿಕಾಸ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಎಲ್ಲ ಕೂಡ ಒಂದು ವೆಯ್ಟ್ ಗೇನ್ ಆಗೋದಕ್ಕೆ ಕಾರಣಗಳಾಗ್ತವೆ. ಯಾಕೆ ಮುಖ್ಯವಾಗಿ ಕಾರಣ ಈಗಿನ ಜನರೇಷನ್ ಅಂತ ತಗೊಂಡೆ ಅಂತ ಹೇಳಿದ್ರೆ,
ಬಿಕಾಸ್ ಅವಾಗೆಲ್ಲ ಯಾವ ರೀತಿ ಇರ್ತಿತ್ತು ಆಗಿನ ಜನರೇಷನ್ ಅಲ್ಲಿ, ಸೊ ಆಲ್ಮೋಸ್ಟ್ ಎಲ್ಲ ಓಡಾಡ್ಕೊಂಡು ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ಹಾಗೇನೆ ಕೆಲಸ ಕೂಡ ಕೂತು ಆಲ್ಮೋಸ್ಟ್ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದಕ್ಕಿಂತ ಹೊರಗಡೆ ಓಡಾಡ್ಕೊಂಡು ಆಗಿರ್ಬೋದು ಅಥವಾ ಆಫೀಸಲ್ಲಿ ಓಡಾಡ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಸೊ ಈಗ ಆಲ್ಮೋಸ್ಟ್ ಕಂಪ್ಯೂಟರ್ ಮುಂದೆನೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ನೈಟ್ ಶಿಫ್ಟ್, ಡೇ ಶಿಫ್ಟ್, ನೋ ಟೈಮಿಂಗ್ಸ್, ಆಮೇಲೆ ಫುಡ್ ತಗೊಳ್ಳೋದಕ್ಕೆ ಟೈಮಿಂಗ್ಸ್ ಇರಲ್ಲ, ಕೂತ್ಕೊಂಡಿದ್ದ ಜಾಗದಲ್ಲೇ ಶಾಪಿಂಗ್ ಮಾಡೋದು.